ಬಿಸಿಲು ಬಂದಿತ್ತು ಗೋಧಿ ಒಣಗಾಕೋಣ ಅಂತ ಒಣಗಾಕ್ಬಿಟ್ಟು 10 ನಿಮಿಷ ಬಿಟ್ಟು ನೋಡಿದ್ರೆ ನೋಡಿ ಇಲ್ಲಿ ಪಾರಿವಾಳಗಳು ಹಿಂಡೆ ಬಂದ್ಬಿಟ್ಟಿದೆ ತಿನ್ನಕ್ಕೆ. ಹಿಂಗೆ ಬಿಟ್ರೆ ಎಲ್ಲನೂ ತಿಂದು ಖಾಲಿ ಮಾಡ್ಬಿಡತ್ತೆ ಅಂತ ಗೋಧಿ ತಗೊಂಡು ಒಳಗಡೆ ಬಂದ್ವಿ. ಸಂಡೇ ತಿಂಡಿ ಮಾಡಬೇಕಾಗಿತ್ತು ಆಬ್ವಿಯಸ್ಲಿ ರೊಟ್ಟಿ. ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಬ್ರಿಥ್ವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಕೊನೆ ತನಕ ನೋಡಿ. ನುಗ್ಗೆ ಸೊಪ್ಪು ತಗೊಂಡು 2 ದಿನ ಆಗಿತ್ತು ಬಿಡಿಸಿಟ್ಟು, ಆದರೆ ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ಏನ್ ಟ್ರೆಂಡ್ ಬಂದಿದೆ ಮೊರಿಂಗಾ ಅಂತ ಇರ್ಬೋದು, ಮಾಚ ಅಂತ ಇರ್ಬೋದು, ಆದ್ರೆ ಅದನ್ನ ನಾವ್ ಇದ್ದಿನ ಕಾಲದಿಂದನೂ ಮಾಡ್ಕೊಂಡೇ ಬಂದಿದೀವಿ. ಅದು ಇವಾಗ ಒಂದು ಫ್ಯಾನ್ಸಿ ವರ್ಡ್ ಆಗಿ ಬಂದಿರ್ಬೋದಷ್ಟೇನೆ. ಬಸ್ಸಾರು ಮಾಡ್ಬೋದು ನುಗ್ಗೆ ಸೊಪ್ಪಲ್ಲಿ, ಆದ್ರೆ ಸ್ವಲ್ಪ ಕಹಿ ಅಂಶ ಬಂದ್ರೆ ಮಕ್ಳು ತಿನ್ನಲ್ಲ ಅಂತ ಹೇಳಿ ನಾನು ಎಗ್ ಹಾಕ್ಬಿಟ್ಟು ಮಾಡ್ತೀನಿ. ಅದನ್ನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದ್ ಬಾಣ್ಲಿಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಈರುಳ್ಳಿನ. ನುಗ್ಗೆ ಸೊಪ್ಪಲ್ಲಿ ಐರನ್ ಅಂಶ ಇರೋದ್ರಿಂದ ತುಂಬಾನೇ ಒಳ್ಳೇದು. ಅದ್ರಲ್ಲಂತೂ ಹೆಣ್ಮಕ್ಳು ತಿಂದ್ರಂತೂ ತುಂಬಾನೇ ಒಳ್ಳೇದು. ಹಿಮೋಗ್ಲೋಬಿನ್ ಕಡಿಮೆ ಇರೋರು ಎಲ್ಲ ತಿಂದ್ರೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡಕ್ಕೂ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಶುಗರ್ ಪೇಷಂಟ್ಸ್ಗೂ ಅಷ್ಟೇನೆ ತಿನ್ನೋದ್ರಿಂದ ಶುಗರ್ ಅಂಶ ಕಂಟ್ರೋಲಲ್ಲಿ ಇರುತ್ತೆ. ಸೊ ಈಗ ಈರುಳ್ಳಿ ಬೆಂದಿದೆ. ಈರುಳ್ಳಿ ಬೆಂದ್ಮೇಲೆ ಈ ಥರ ನುಗ್ಗೆ ಸೊಪ್ಪನ್ನ ಒಂದೊಂದೇ ಎಲೆ ಬಿಡಿಸಿ ಇಟ್ಕೊಂಡಿದ್ವಿ. ಅದನ್ನ ಹಾಕೊಂಡ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ನುಗ್ಗೆ ಸೊಪ್ಪು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನ ನೆಲದ ಮೇಲೆ ಇಡಬಾರ್ದು, ನೆಲದ ಮೇಲೆ ಇಟ್ಟರೆ ಕಹಿ ಅಂಶ ಬರುತ್ತೆ ಅಂತ. ಅದಕ್ಕೆ ನಾವು ನೋಡ್ಬೋದು ಮಾರೋರು ಅಷ್ಟೇನೆ ಒಂದು ಚೀಲ ಏನಾದರೂ ಹಾಕೊಂಡು ಅದ್ರ ಮೇಲೆ ಇಟ್ಕೊಂಡಿರ್ತಾರೆ. ನಾವು ತಂದ್ಮೇಲೂ ಪೇಪರ್ ಮೇಲೆ ಹಾಕೊಂಡು ಮಾಡಿದೀವಿ, ಕೆಳಗಡೆ ಇಟ್ಟು ಏನು ನೋಡಿಲ್ಲ. ಬಟ್ ಕಹಿ ಅಂಶ ಸ್ವಲ್ಪ ಇರುತ್ತೆ. ಈ ತರ ಮಾಡೋದ್ರಿಂದ ನಾವು ತಿನ್ನುವಾಗ ಕಹಿ ಅಂಶ ಇರಲ್ಲ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಬರೋ ಅಷ್ಟು ಕಹಿ ಅಂಶ ತಿನ್ಬೇಕಾದ್ರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟುನು. ಫ್ರೀಕ್ವೆಂಟ್ ಆಗಿ ಎಲ್ಲ ಮಾಡೋ ಕಡೆ ಇರಲ್ಲ ಅಲ್ವಾ ನುಗ್ಗೆ ಸೊಪ್ಪು. ನಾವು ಹಂಗಾಗಿ ಎಲ್ಲಾದ್ರೂ ಕಾಣಿಸಿದ್ರೆ ತಗೊಬಂದು ಈ ತರ ಬಿಡಿಸಿಟ್ಕೊಂಡಿರ್ತೀವಿ. ಪೌಡರ್ ಮಾಡ್ಕೊಂಡು ಬೆಳಗ್ಗೆ ಬಿಸಿನೀರಿಗೆಲ್ಲ ಹಾಕೊಂಡು ಕುಡಿದ್ರೆ ಒಳ್ಳೇದು ಅಂತಾರೆ. ಬಟ್ ಕಹಿ ಅಂಶ ಇರೋದ್ರಿಂದ ಅದನ್ನ ಕುಡಿಯಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗ್ಲಾದ್ರು ತಗೊಬಂದ್ರೆ ಈ ತರ ಎಗ್ ಬುರ್ಜಿ ಮಾಡ್ಕೊಂಡ್ರೆ ಅದಕ್ಕೆ ನಾವು ಚಪಾತಿಗಾದ್ರೂ ತಿನ್ಬೋದು, ರೊಟ್ಟಿಗಾದ್ರೂ ತಿನ್ಬೋದು. ಇವಾಗ ನೋಡಿ ಫ್ರೈ ಆಗಿದೆ ಚೆನ್ನಾಗಿ ಎಣ್ಣೆಲಿ ನುಗ್ಗೆ ಸೊಪ್ಪು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಬೇಕು. ಖಾರದ ಪುಡಿ ಬೇಡ ಅಂತ ಹೇಳೋರು ಹಸಿಮೆಣಸಿನ್ಕಾಯಿನ ಹಾಕೋಬಹುದು. ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದ್ಸತಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ಅದಕ್ಕೆ ಮೊಟ್ಟೆನ ಹೊಡೆದು ಹಾಕೊಳ್ಳೋಣ. ಮೊಟ್ಟೆ ಹಾಕೋದ್ರಿಂದ ಇದು ಸೇಮ್ ಎಗ್ ಬುರ್ಜಿ ಥರನೇ ಇರುತ್ತೆ. ಏನು ಡಿಫ್ರೆನ್ಸ್ ಬರಲ್ಲ. ನಮಗೆ ತುಂಬ ಸ್ವಲ್ಪ ಕಹಿ ಅಂಶ ಆಗತ್ತೆ ಅಂತ ಹೇಳಿದ್ರೆ ಜಾಸ್ತಿ ಎಗ್ ಹಾಕೊಂಡ್ಬಿಟ್ರೆ ಇನ್ನೂ ನಮಗೆ ಅಷ್ಟು ನುಗ್ಗೆ ಸೊಪ್ಪಿಂದು ಫ್ಲೇವರು ನಮಗೆ ಗೊತ್ತಾಗೋದಿಲ್ಲ ತಿನ್ಬೇಕಾದ್ರೆ. ಎಸ್ಪೆಷಲಿ ಮಕ್ಕಳಿಗೆ ಕಹಿ ಅಂತಾರೆ ಅಂತ ಅಂದರೆ ನಮ್ಮನೆ ಮಕ್ಕಳು ತಿಂದ್ರು ಪರವಾಗಿಲ್ಲ ಇಷ್ಟಪಟ್ಟು. ನಾನು ತುಂಬಾನೇ ದಿನ ಆಗಿತ್ತು ಮಾಡಿರಲಿಲ್ಲ. ಏನಾದ್ರೂ ಈ ತರ ಹೆಲ್ದಿಯಾಗೆಲ್ಲ ಮಾಡಿದಾಗ ಅನ್ಸುತ್ತೆ, ಓ ಇಲ್ಲ ರೆಗ್ಯುಲರ್ ಆಗಿ ಈ ತರ ತಗೊಬಂದು ತಿನ್ಬೇಕು ಮಾಡ್ಬೇಕು ಅಂತ. ಆದ್ರೆ ಕೆಲ್ಸ ಪ್ರೆಷರು ಅಂತ ಬಂದಾಗ ಅಯ್ಯೋ ಏನೋ ಒಂದ್ ಮಾಡ್ಕೊಂಡು ತಿಂದು ಮಲ್ಕೊಳ್ಳೋಣ ಸಾಕಪ್ಪ ಅನ್ನೋ ತರ ಫೀಲ್ ಆಗುತ್ತೆ. ವೀಕ್ ಡೇ ಎಲ್ಲ ಕೆಲಸ ಮಾಡಿ ವೀಕೆಂಡ್ ಸ್ವಲ್ಪ ಫ್ರೀ ಆಗಿದ್ರೆ ಏನೇನು ನಮಗೆ ರೆಸಿಪೀಸ್ಗಳು ಬೇಕು ಅದನ್ನೆಲ್ಲ ಮಾಡಿಕೊಂಡು ಟ್ರಯಲ್ ಮಾಡಿ ತಿನ್ಬೋದು. ಇವಾಗ ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದು ಸೇಮ್ ಎಗ್ ಬುರ್ಜಿ ತರನೇ ಆಗತ್ತೆ. ಬೇಕಂತ ಹೇಳಿದ್ರೆ ಸ್ವಲ್ಪ ಸ್ಪೈಸಿಯಾಗಿ ಬೇಕಂತ ಹೇಳಿದ್ರೆ ಸ್ವಲ್ಪ ಗರಂ ಮಸಾಲ ಹಾಕೋಬಹುದು. ನಾನೇನು ಗರಂ ಮಸಾಲ ಹಾಕೊಂಡಿಲ್ಲ. ಮತ್ತೆ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ. ನುಗ್ಗೆ ಸೊಪ್ಪಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಕಮ್ಮಿನೇ ಸಾಕು. ಮತ್ತೆ ಖಾರದ ಪುಡಿ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟಿದ್ದೆ ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತೆ ಮಕ್ಳಿಗೂ ಸಹ ಇಷ್ಟ ಆಗತ್ತೆ. ಮುಂಚೆ ಮನೆ ಹತ್ರನೇ ಎಲ್ಲ ನುಗ್ಗೆ ಮರ ಇದ್ರೂನು ನಮಗೆ ಒಂದು ಐಡಿಯಾ ಇರಲಿಲ್ಲ ಈ ಥರ ಎಲ್ಲ ಮಾಡ್ಬೋದು, ಮತ್ತೆ ಇದ್ರ ಯೂಸಸ್ ಎಲ್ಲ ಇಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ಊರಿಂದ ಎಲ್ಲ ತಗೊಂಬರಕ್ಕಾಗಲ್ಲ. ಇಲ್ಲೇ ಸಿಕ್ಕಿದ್ದಾಗ ತಗೊಂಡು ಮಾಡೋದಾಗತ್ತೆ. ಮತ್ತು ಊರಿಗೆ ಹೋದಾಗ್ಲೂ ಏನಾದರೂ ಸಿಕ್ಕಿದ್ರೆ ಅಲ್ಲೂನು ಮಾಡ್ಕೊಂತೀವಿ. ನೋಡಿ ಇದು ಈ ಥರ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತೆ ಕಮೆಂಟ್ ಮಾಡಿ ಹೆಂಗಿತ್ತು, ಹೆಂಗೆ ಬಂತು ಅಂತ ಹೇಳ್ಬಿಟ್ಟು.
ಮತ್ತೆ ಪ್ಯಾರಲಲ್ ಆಗಿ ರೊಟ್ಟಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ಬೇಯಿಸ್ಕೊಂಡಿದ್ದೆ. ಸಂಡೇ ಅಂತ ಹೇಳಿದ್ರೆ ನಮ್ಮನೇಲಿ ಕಂಪಲ್ಸರಿ ರೊಟ್ಟಿನೇ. ಸ್ಯಾಟರ್ಡೆ ಬೆಳಗ್ಗೆ ಅಥವಾ ಸಂಜೆ ಮಾಡ್ತೀನಿ. ಸಂಡೇ ಬೆಳಗ್ಗೆ ಅಂತೂ ಕನ್ಫರ್ಮ್ ರೊಟ್ಟಿನೇ. ಯಾಕೆ ಅಂತಂದ್ರೆ ನನಗೆ ವೀಕ್ ಡೇ ಮಾಡೋಕ್ಕಾಗಲ್ಲ. ಆದರೆ ನಮ್ಮನೇಲಿ ರೊಟ್ಟಿ ಅಂದರೆ ಎಲ್ಲರಿಗೂ ತುಂಬಾನೇ ಇಷ್ಟ. ಹಂಗಾಗಿ ಸಂಡೇ ಕಂಪಲ್ಸರಿ ಎಷ್ಟೇ ಕಷ್ಟ ಆದ್ರೂ ಬೆಳಗ್ಗೆ ರೊಟ್ಟಿ ಮಾಡೇ ಮಾಡ್ತೀನಿ. ನಮ್ಮ ಕಡೆ ಅನ್ನ ಹಾಕ್ದಲೇ ರೊಟ್ಟಿ ಮಾಡೋದೇ ಇಲ್ಲ. ಸೊ ಹಂಗಾಗಿ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬರುತ್ತೆ. ಆರಾಮಾಗಿ ತಟ್ಕೊಬೋದು ಈ ಥರ ಮಾಡೋದ್ರಿಂದ. ಅಕ್ಕಿ ಪುಡಿ ಮೇಲೂ ಹಾಕಿ ತಟ್ಬೋದು. ಆದರೆ ಆಮೇಲೆ ಅದಕ್ಕೆ ನೀರು ಹಚ್ಬೇಕು. ಬಟ್ ನಾವು ಈ ಥರ ಮಾಡೋದು ನಮ್ಮ ಕಡೆ ಒಂದು ಪ್ರಾಕ್ಟೀಸು. ಸಂಡೇ ಮಕ್ಳದೆಲ್ಲ ಯೂನಿಫಾರ್ಮ್ ತೊಳೆದು ಅದನ್ನೆಲ್ಲ ಒಣಗಾಕಿ ಎಲ್ಲ ಮಾಡ್ಬಿಟ್ಟು ಬಂದ್ಬಿಟ್ಟು ತಿಂಡಿ ಮಾಡ್ಬಿಡ್ತೀವಿ. ಏಕೆಂದರೆ ಸ್ಯಾಟರ್ಡೇನೂ ಸ್ಕೂಲ್ ಇರುತ್ತಲ್ವಾ. ಸೊ ಹಂಗಾಗಿ ಅವ್ರದ್ದು ಬಟ್ಟೆ ಎಲ್ಲ ನೆನೆಸಿ ವಾಶ್ ಮಾಡಬೇಕು ಅಂತಂದರೆ ಸಂಡೇ ಬೆಳಗ್ಗೆನೇ ಮಾಡಬೇಕು. ಮತ್ತು ಮಂಡೇ ಸ್ಕೂಲ್ ಇರೋದ್ರಿಂದ ಹಾಗಾಗಿ ಬೆಳಗ್ಗೆನೇ ವಾಶ್ ಮಾಡಿ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ಡೇ ಅಷ್ಟರಲ್ಲಿ ಒಣಗಿರುತ್ತೆ ಅಂತ ಬೆಳಗ್ಗೆನೇ ತೊಳೆದು ಒಣಗಾಕ್ಬಿಡ್ತೀವಿ. ಆಮೇಲೆ ತಿಂಡಿ ಮಾಡ್ಕೊಂಡು ತಿಂದು ಮತ್ತೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡೋದು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದ್ಬಿಡ್ತೀವಿ. ನನ್ನ ಚಿಕ್ಕ ಮಗಳು ಸ್ವಲ್ಪ ತಿನ್ನೋದು ಲೇಟು ತಿಂಡಿ. ಹಾಗಾಗಿ ಅವಳಿಗೆ ಫಸ್ಟ್ ಕೊಟ್ಬಿಡ್ತೀನಿ ರೊಟ್ಟಿ. ಆದರೆ ನಾವೆಲ್ಲ ತಿಂದು ಮುಗಿಸಿದ್ರುನು ಅವಳು ತಿಂದಿರೋದಿಲ್ಲ. ಆಮೇಲೆ ಹೇಳೋದು ಅಮ್ಮ ತಿನ್ನಿಸಿ, ಪಪ್ಪ ತಿನ್ನಿಸಿ ಅಂತ ಹೇಳಿಬಿಟ್ಟು. ಇನ್ನೂ ಅವಳಿಗೆ 6 ವರ್ಷ ಆಯಿತು ಸ್ಕೂಲ್ಗೆ ಹೋಗೋಕ್ಕಾದ್ರೂ ಇನ್ನೂ ತಿನ್ನಿಸ್ಬೇಕು ನಾವು ಒಂದೊಂದು ಸತಿ. ನಾವಂತೂ ಜೋರು ಮಾಡ್ತೀವಿ, ತಿನ್ನು ನೀನೇ ಕಲ್ತ್ಕೋಬೇಕು ಅಂತ ಎಲ್ಲ ಹೇಳ್ಬಿಟ್ಟು. ಸ್ಕೂಲಿಗೆ ಹೋದಾಗೆಲ್ಲ ನೀಟಾಗಿ ತಿನ್ಕೊಂಡು ಬಂದಿರ್ತಾಳೆ. ಬಟ್ ಮನೇಲಿದ್ದಾಗ ಈ ಥರ. ಮತ್ತೆ ತಿಂಡಿ ಎಲ್ಲ ತಿಂದು ಮಧ್ಯಾಹ್ನದ ಅಡುಗೆ ಮಾಡಿ ನಂದು ಊಟ ಆಗಿತ್ತು. ರೆಕಾರ್ಡ್ ಮಾಡೋದು ಮರ್ತ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡಿಗೆ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಇದು ಚಿಕನ್ ರೆಸಿಪಿ ಹಾಕಿಲ್ಲ ಡ್ರೈದು. ಬಟ್ ಬಿರಿಯಾನಿ ರೆಸಿಪಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡಿಲ್ಲ ಹೋಗಿ ವೀಡಿಯೋನ ಚೆಕ್ ಮಾಡಿ. ನಮ್ಮನೇಲಿ ಸಂಡೇ ಅಂತ ಹೇಳಿದ್ರೆ ಬಿರಿಯಾನಿ ಮತ್ತು ಡ್ರೈನೇನೆ ಮಾಡೋದು. ಮಕ್ಳಿಗಿಷ್ಟ ಮತ್ತು ನಮಗೂ ಅಷ್ಟೇ. ವೀಕ್ಲಿ ಒನ್ಸ್ ಅಂತೂ ಖಂಡಿತ ಬಿರಿಯಾನಿ ಮಾಡೇ ಮಾಡ್ತೀನಿ. ಒಂದು 2-3 ಥರ, ಒಂದು 3-4 ಥರನೇ ಅಂತ ಹೇಳ್ಬೋದು ಮಾಡ್ತೀನಿ. ಸೊ ಇದೊಂದು ದಮ್ ಬಿರಿಯಾನಿ ಥರ. ಬಟ್ ಒನ್ ಪಾಟ್ ರೆಸಿಪಿ ಹಾಕಿದ್ದೀನಿ. ಟ್ರೈ ಮಾಡಿ ನೋಡಿ, ಈಸಿಯಾಗಿರುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಸ್ಯಾಟರ್ಡೆ ಸಂಡೇ ಅಷ್ಟೇ ಸ್ವಲ್ಪ ಮಲಗಕ್ಕೆ ಟೈಮ್ ಸಿಗೋದು. ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಟೀ ಕುಡಿದ್ವಿ. ಮತ್ತು ಹಂಗೆ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಹಾಗಾಗಿ ಅವರೇನು ಸಂಜೆ ನಿದ್ದೆ ಮಾಡಿರಲಿಲ್ಲ ಇವತ್ತು. ಹಂಗಾಗಿ ರೆಡಿ ಆಗ್ತಾಯಿದ್ರು ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಮತ್ತು ಟಾಕ್ಸಿಕ್ ಟೀಸರ್ ರಿಲೀಸ್ ಇತ್ತಲ್ಲ, ನೋಡ್ತಾ ಇದ್ವಿ ಟೀಸರ್ನ. ಮತ್ತು ಕೌದಿದ ಆರ್ಡರ್ಸ್ ಬಗ್ಗೆ ಏನಾದರೂ ಎಲ್ಲ ಚೆಕ್ ಮಾಡಬೇಕು ಅಂತ ಅಂದರೆ ಯೂಶಲಿ ಸ್ಯಾಟರ್ಡೆ ಸಂಡೇಸೇ ಚೆಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ಯಾಟರ್ಡೆ ಸಂಡೇಸು ತುಂಬ ಕಾಲ್ಸ್ ಎಲ್ಲ ಇರುತ್ತೆ. ಮಕ್ಕಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬಿಟ್ಟು ಬಂದರು. ಚಳಿ ಇದ್ದಿದ್ದರಿಂದ ಇವಾಗೇನು ಕಿಟಕಿ ತೆಗಿಯಲ್ಲ ಅಂತ ಹೇಳಿಬಿಟ್ಟು ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ನಮ್ಮನೆ ಬರ್ಡ್ಸ್‌ನ ತುಂಬ ದಿನ ಆಗ್ಬಿಟ್ಟಿತ್ತು ಆಚೆ ಬಿಟ್ಟು ಆಟ ಆಡಿಸಿ ಅಂತ ಹೇಳಿಬಿಟ್ಟು ನಾನು ಆಚೆ ಬಿಟ್ಕೊಂಡಿದ್ದೆ. ಅದಕ್ಕೆ ಫುಲ್ಲು ಖುಷಿ. ಆಚೆ ಬಿಟ್ಟು ಮುಂಚೆ ಡೈಲಿ ಬಿಡ್ತಾ ಇದ್ವಿ, ಒಳಗಡೆ ಬಿಟ್ಕೊಂಡು ಆಟ ಆಡಿಸ್ತಾ ಇದ್ವಿ. ಆದರೆ ಇವಾಗ ನಮಗೆ ಬ್ಯುಸಿ ಆಗಿರೋದ್ರಿಂದ ಅದನ್ನ ಆಚೆ ಬಿಡಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಮಕ್ಕಳು ಬಿಡಿ ಬಿಡಿ ಅಂತ ಹೇಳ್ತಾ ಇರ್ತಾರೆ. ಆದರೆ ನನಗೆ ಟೈಮೇ ಆಗೋದಿಲ್ಲ ಆಟ ಆಡ್ಸಕ್ಕೆ. ಇದು ತುಂಬ ವರ್ಷದಿಂದ ನಮ್ಮ ಮನೇಲಿ ಇರೋದ್ರಿಂದ ನಮ್ಮ ಮಕ್ಳಿಗೆ ಹುಟ್ಟಕ್ಕಿಂತ ಮುಂಚೆಯಿಂದನೂ ಇದೆ. ಹಂಗಾಗಿ ನನಗೆ ಅದ್ರ ಜೊತೆ ಬಾಂಡಿಂಗು ತುಂಬಾನೇ ಜಾಸ್ತಿ. ಇದು ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರೋದು, ಇದು ನಾವು ಫಸ್ಟ್ ತಗೊಬಂದಿದ್ದು. ಆಲ್ಮೋಸ್ಟ್ 14 ಇಯರ್ಸಿಂದ ಇದ್ದಾನೆ ಅವನು. ಮತ್ತು ಇದು ಫೀಮೇಲ್ ಇದೆ. ಈಗ ನಿಮ್ಗೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋದು. ಇದು ಆಲ್ಮೋಸ್ಟ್ ಕೋವಿಡ್ ಟೈಮಲ್ಲಿ ತಗೊಬಂದಿದ್ದು. ಒಂದು ಫೀಮೇಲ್ ಇದ್ದಿದ್ದು. ಅದು ಏನಂತ ಗೊತ್ತಿಲ್ಲ, ಅದು ಸಡನ್ನಾಗಿ ಸತ್ತೋಗ್ಬಿಡ್ತು. ಹಂಗಾಗಿ ಅದ್ರ ಜೊತೆಗೆ ಇನ್ನೊಂದು ಪೇರ್ ಬೇಕಲ್ವಾ ಅಂತ ಹೇಳಿ, ಅದು ಕೋವಿಡ್ ಟೈಮಲ್ಲಿ ತುಂಬಾನೇ ಕಷ್ಟ ಇತ್ತು ತಗೊಂಬರಕ್ಕೆಲ್ಲ. ನಾವು ಊರಲ್ಲಿ ಇದ್ದಿದ್ರಿಂದ. ಆಮೇಲೆ ಅದನ್ನ ಒಂದನ್ನೇ ನಾವು ಸೆಪ್ರೇಟ್ ಕೇಜಲ್ಲಿ ಹಾಕ್ಕೊಂಡು ತಗೊಂಬಂದಿದ್ವಿ. ಆಮೇಲೆ ಅದೆರಡು ಫ್ರೆಂಡ್ಸ್ ಆಗ್ಬಿಡ್ತು ಒಟ್ಟಿಗೆ. ಈಗ ಸುಮಾರು ವರ್ಷ ಆಯ್ತಲ್ವಾ, ಅದೆರಡು ಚೆನ್ನಾಗಿ ಆಟಾಡ್ಕೊಂಡಿರತ್ತೆ. ಮತ್ತೆ ಇದಂತೂ ನಂದು ಫೇವ್ರೆಟ್. ಅದ್ರ ಹೆಸರು ಬ್ರ್ಯಾಡಿ ಅಂತ. ಬಟ್ ನಾನು ಚೋಟು ಚೋಟು ಅಂತ ಕರಿತೀನಿ ಪ್ರೀತಿಯಿಂದ. ಅದು ಅಂದರೆ ತುಂಬಾನೇ ಇಷ್ಟ. ಅದಕ್ಕೆ ನಾನು ಮುದ್ದು ಮಾಡೋದಂದ್ರೆ ತುಂಬಾನೇ ಇಷ್ಟ. ಅದು ಫ್ರೀಯಾಗಿ ಏನಾದರೂ ನಾನು ಆಚೆ ಬಿಟ್ಟರೆ ಮುದ್ದು ಮಾಡಲಿ ಅಂತಿರುತ್ತೆ. ಮತ್ತು ಕೇಜಲ್ಲೂ ಅಷ್ಟೇ, ನಾನು ಆ ಕಡೆ ಈ ಕಡೆ ಓಡಾಡ್ತಿದ್ರೆ ರೆಸ್ಪಾಂಡ್ ಮಾಡೋದು, ಇಲ್ಲಿ ಮಾಡು. ಆ ಥರ ಎಲ್ಲ ಬೇಡವಾ ಮಾಡ್ತಾ ಬೇಡವಾ ಇರುತ್ತೆ. ಬೇಡವಾ ಬೇಡ ಬಿಡು 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 ಬೇಡ. ಉಪ್ಪು ಮಾಡಲ್ಲ ಮಾಡಲ್ಲ. ಮುದ್ದು ಮಾಡ್ತೀನಿ ಬಾ.
ಮುದ್ದು ಮಾಡ್ತೀನಿ ನೋಡಿ, ಮುದ್ದು ಮಾಡ್ತೀನಿ, ಮುದ್ದು ಮಾಡ್ತೀನಿ, ಮುದ್ದು ಮಾಡ್ತೀನಿ, ಮುದ್ದು ಮಾಡ್ತೀನಿ, ಮುದ್ದು ಮಾಡ್ತೀನಿ, ಮುದ್ದು ಮಾಡ್ತೀನಿ, ಮುದ್ದು 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 ಮುದ್ದು. ಹೋಗ್ತೀಯಾ ಸ್ಪಂಕಿ ಹತ್ರ ಹೋಗ್ತೀಯಾ? ಸ್ಪಂಕಿ ಹತ್ರ ಹೋಗ್ತೀಯಾ? ಹೋಗ್ತೀಯಾ? ಕರಿ, ಅದನ್ನು ಕರಿ. ಕೊಚ್ಚುತ್ತೀನಿ ನನಗೆ, ಕೊಚ್ಚುತ್ತೀನಿ ಮನೆ. ಇಲ್ಲಿ ಬಾ, ಚೈನ್ ಕಚ್ಬಾರ್ದು, ಚೈನ್ ಕಚ್ಬಾರ್ದು. ಚೈನ್ ಕಚ್ಚಿದ್ರೆ ಹೋಗ್ತೀಯಾ? ಸ್ಪಂಕಿ ಹತ್ರ ಹೋಗ್ತೀಯಾ? ಟುಣುಕು 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 ಅಂತ ಬರ್ತಿದೆ ಅದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.